ಎಸ್ ಸರ್, ನನ್ನ ಹೆಸರು ಅಣ್ಣಪ್ಪ ಪೂಜಾರಿ ಅಂತ. ನಿಮ್ಮ ಉದ್ದೇಶ ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಅಂತ ಉದ್ದೇಶ ಅಲ್ವಾ ಸರ್? ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ಆ ವಿಚಾರವಾಗಿ ನಂದು ಇದೆ. ಏನಂದರೆ, ಸೌಜನ್ಯ ನ್ಯಾಯ ಕೊಡಿಸೋ ಉದ್ದೇಶದಿಂದ SIT ತನಿಖೆ ಅಂದರೆ ಇದು ಮಾಡಿದ್ರಿ. ಸೊ ಇವಾಗ ತನಿಖೆ ಎಲ್ಲ ಆಗಲಿ, ಅದು ಏನಿದೆ ಎಲ್ಲವೂ ಹೊರಗಡೆ ಬರಬೇಕು. ಆದರೆ ನಮಗೂ ನ್ಯಾಯ ಬೇಕು ಸರ್ ಇಲ್ಲಿ. ಏನಕ್ಕಂದರೆ, ನಮ್ಮಂಥ ಕೋಟ್ಯಾಂತರ ಜನ ಧರ್ಮಸ್ಥಳವನ್ನು, ದೇವರ ರೂಪದಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರನ್ನು ಮತ್ತು ಧರ್ಮಸ್ಥಳವನ್ನು ನಾವು ಅತ್ಯಂತ ಪ್ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಭಾವನೆ ಮೇಲೂ ಧಕ್ಕೆ ಆಗಿದೆ. ಅದೆಲ್ಲ ಆದಮೇಲೆ ಈಗ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ವೇಸ್ಟ್ ಅಂತ ಹೇಳಿದಂತಹ ತಿಮ್ಮರೋಡಿ ಅವ್ರಿಗೆ, ಇಲ್ಲ ಧರ್ಮಸ್ಥಳದಲ್ಲಿ ಮದುವೆ ಆದವರು ಅವರು ಏನಿದ್ದಾರೆ ಮದುವೆ ಆದ ಹುಡುಗಿಯವರು ಧರ್ಮಸ್ಥಳದವ್ರ ಜೊತೆ ಮಲಗಬೇಕಂದವ್ರಿಗೆ, ಮತ್ತು ವಿಡಿಯೋ ಮೂಲಕ ಅದನ್ನು ನಮ್ಮ ಎಲ್ರಿಗೂ ಧರ್ಮಸ್ಥಳದ ವಿಚಾರ ಇರುವಂಥವ್ರು ಎಲ್ರಿಗೂ ನೋವು ಮಾಡಿದಂತಹ ಸಮಿ ಏನಿದ್ದಾನೆ ಅವನಿಗೂ ಕೂಡ ಅತ್ಯಂತ ಉಗ್ರವಾದ ಶಿಕ್ಷೆಯನ್ನು ಕೊಡಲೇಬೇಕು. ಆ ಬಗ್ಗೆ ನಿಮ್ಮ ಈ ನ್ಯೂಸ್ ಅವರ್ಗೆ ಮಾತ್ರ ಸೀಮಿತ ಆಗಬಾರ್ದು ಸರ್. ಇದು ನೀವು ಅದು ಆದಮೇಲೆ, ತನಿಖೆ ಆದಮೇಲೆ ನೀವು ಅದ್ರ ಬಗ್ಗೆ ಸರ್ಕಾರದಿಂದ ಆಗ್ರಹ ಅದಾಗಲೇಬೇಕು ಸರ್. ಅದು ಯಾಕಂದರೆ ನಮಗೂ ನ್ಯಾಯ ಬೇಕಲ್ವಾ? ಸೌಜನ್ಯಕ್ಕೆ ನ್ಯಾಯ ಬೇಕು. ಅದು ನಮ್ಮೆಲ್ಲರ ಒಪಿನಿಯನ್ನು ಸೌಜನ್ಯಕ್ಕೆ ನ್ಯಾಯ ಬೇಕು. ಅದೇ ವಿಚಾರವಾಗೂ ನಮಗೂ ನ್ಯಾಯ ಬೇಕು. ನಿಮ್ಮ ಆರ್ಗ್ಯುಮೆಂಟ್ ಒಪ್ಕೋತೇನೆ ರೀ. ನಿಮ್ಮ ಆಗ್ರಹ ನ್ಯೂಸ್ ಅವ್ರಿಗೆ ಮಾತ್ರ ಸೀಮಿತ ಆದರೂ ಓಕೆನಾ? ಇಲ್ಲ, ನಮ್ಮ ನಿಮಿಷ 13 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ನೀವೇನು ಮಾಡಿದ್ರಿ? ನೀವೇನು ಮಾಡ್ತಾ ಇದ್ರಿ? ನೀವು ಪ್ರೊಟೆಸ್ಟ್ ನನ್ನ ಪ್ರಶ್ನೆ ಅದು. 13 ವರ್ಷ ರಿಲೆಂಟ್ಲೆಸ್ ಆಗಿ ನಡೀತಲ್ಲ. 13 ವರ್ಷಗಳಿಂದ ನಡೀತಲ್ಲ. ನೀವು ನ್ಯೂಸ್ ಅವರಲ್ಲಿ ಕೂತ್ಕೊಂಡು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಆಗ್ರಹ ಮಾಡಿದ್ರೆ ಸಮಾಜವಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇಲ್ವಾ ಸರ್? ಸಮಾಜವಾಗಿ ಜವಾಬ್ದಾರಿ ಇತ್ತು. ಆದರೆ ನ್ಯೂಸ್ ಈಗ ಏನು ನ್ಯೂಸ್ ಚಾನಲ್ ಅವರು ನೀವು ಏನಕ್ಕೆ ಸೈಲೆಂಟ್ ಆದ್ರಿ? ಇದರಲ್ಲಿ ಏನು ಇದು ಸುಳ್ಳು ಅವರ ಆರೋಪ ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿತ್ತು. ಅದಕ್ಕೋಸ್ಕರ ಏನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮಾಡ್ತಿದ್ವು ಬಿಟ್ಟರೆ ಬೇರೆ ಯಾವುದು ಅಷ್ಟು ಸ್ಟಾರ್ಟಿಂಗ್ ನೀವು ಮಾಡಿದ್ರಿ. ಆಮೇಲೆ ನಿಮಗೂ ಗೊತ್ತಾಯ್ತು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಇಲ್ಲ, ಇವರು ಮಾಡಿದ್ದಾರೆ ಪಾಪ, ಎಲ್ಲ ಎಷ್ಟು ಬೇಕಷ್ಟು ಮಾಡಿದ್ದಾರೆ. ಅದನ್ನ ಏನಾಗುತ್ತೆ, ಯೂಟ್ಯೂಬರು ಮೇನ್ ಸ್ಟ್ರೀಮ್ ಮೀಡಿಯಾ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮೇನ್ ಸ್ಟ್ರೀಮ್ ಮೀಡಿಯಾಗೂ ಸೋಷಿಯಲ್ ಮೀಡಿಯಾದಲ್ಲಿರೋರ್ಗೂ ವ್ಯತ್ಯಾಸ ಏನು ಅಂದರೆ, ಈ ಸೋಷಿಯಲ್ ಮೀಡಿಯಾದವರು ಒಂದಷ್ಟು ವ್ಯಾಪಾರಿಗಳಿರ್ತಾರೆ. ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ಹೋಗೋರು, ಒಂದು ಜಾತ್ರೆಯಿಂದ ಇನ್ನೊಂದು ಜಾತ್ರೆಗೆ ಹೋಗುವಂಥ ಒಂದಷ್ಟು ವ್ಯಾಪಾರಿಗಳಿರ್ತಾರೆ. ಅವರಿಗೆ ಕಸ್ಟಮರ್ ಕೇರ್ ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ 10 ರೂಪಾಯಿ ಜಾಸ್ತಿ ತಗೋತಾರೆ, ಕಡಿಮೆ ಮಾಲ್ ಕೊಡ್ತಾರೆ, ಏನೋ ಮಾಡ್ಕೊಂಡು ಅವ್ನು ಗುಡ್ಚಾಪಿ ಕಟ್ಕೊಂಡು ಹೋದ ಮುಂದಿನ ಜಾತ್ರೆಗೆ. ಬಟ್ ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ, ಅವನ ಮೇಲಿನ ಜವಾಬ್ದಾರಿ ಬೇರೆ. ಅವನಿಗೆ ದಿನ ಬೆಳಗ್ಗೆ ಅಂಗಡಿ ತೆಗಿಬೇಕು. ಅವನು ದಿನ ಬೆಳಗ್ಗೆ ಅದೇ ಕಸ್ಟಮರ್ ನೋಡ್ಬೇಕು ಅವನು. ನಾವು ಊರಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡಿರೋರು ಥರ ಅಣ್ಣ, ನಾವು ಹಾಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲ, ಈ ಪ್ರಶ್ನೆ ಇವಾಗ ನಾಳೆ ದಿವಸ ಯಾರ್ಯಾರ್ದೋ ಹೆಸರು ಇಡೋದ್ರಲ್ಲ, ಈ ತುಂಬ ಜನ ಇದ್ದಾರೆ. ಅವ್ರು ತಮ್ಮ ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ಕೊಂಡು ಇನ್ನೇನೋ ಮಾಡೋದಕ್ಕೆ ಹೋದ್ರೆ ಯಾರು ಎಲ್ಲೋದ್ರು ಅಂತ ಕೇಳೋದಿಲ್ಲ. ಒಂದು ನಿಮಿಷ, ನೀವು ಹೇಳಿದ್ದು ಸತ್ಯ ಇದೆ. ಅದಕ್ಕೆ ಈಗಾಗಲೇ ನಿನ್ನೆ ಚರ್ಚೆ ಆಗಿದೆ. ಇವತ್ತು ಯಾರ್ಯಾರು ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ, ಯಾರ್ಯಾರು ಅಲ್ಲಿ ಹೋಗಿ ಇದು ಮಾಡಿದ್ದಾರೆ, ಯಾರ್ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವ್ರ ಮೇಲೂ ಕ್ರಮ ತಗೊಳ್ಬೇಕಂತೇಳಿ ಶಾಸಕಾಂಗ ಸಭೆಯಲ್ಲೂ ಇದೆ, ಸ್ವಲ್ಪ ಚರ್ಚೆ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ, ಅದು ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾನೂ ಸುಮ್ಮನೆ ಬಿಡಲಿಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾಕ್ಕೂ ಸಹ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರಗಳು ಅಂತಲೂ ಸಹ ಇದೆ. ನೀವು ಷಡ್ಯಂತ್ರದ ತನಿಖೆ ಮಾಡ್ತಾ ಹೋದಾಗ ಸೈದ್ಧಾಂತಿಕವಾಗಿ ನಿಮ್ಮ ಜೊತೆಗಿರುವಂಥವ್ರ ಹೆಸರುಗಳು ಬಂದರೆ, ಅಥವಾ ಅಂಥ ಸಂಘಟನೆಗಳ ಹೆಸರು ಯಾರೇ ಬರಲಿ ಸರ್, ಅದರಲ್ಲಿ ಏನು ತಪ್ಪೇ ಇಲ್ಲ. ಯಾರೇ ಇರಲಿ, ನಮ್ಮ ಜೊತೆಗೆ ಇರ್ಬೋದು, BJP ಇರ್ಬೋದು, ದಳದಲ್ಲಿ ಇರ್ಬೋದು, ಯಾರಾದರೂ ಏನಂತೆ, ಇಲ್ಲಿ ಯಾವನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾರೇ ಬಂದರೂ ಸಹ ಧರ್ಮಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅವ್ರನ್ನ ಬಿಡಬಾರ್ದು. ಇವತ್ತು ಆ ಹೋರಾಟ, ಸೌಜನ್ಯ ವಿಚಾರದ ಹೋರಾಟ ಮಾಡಿದವರು ಏನು ಬೇಕಾದ್ರೂ ಸರ್ಕಾರಕ್ಕೆ ಬೈತಾರೆ, ಏನು ಬೇಕಾದ್ರೂ ಬೇರೆಯವ್ರಿಗೆ ಬೈತಾರೆ, ವಿರೋಧ ಪಕ್ಷದವ್ರಿಗೆ ಬೈತಾರೆ. ಏನು ಅದಕ್ಕೇನು ಕಡಿವಾಣ ಇಲ್ವಾ? ಅದಕ್ಕೆ ಹಾಕಬೇಕು ಕಡಿವಾಣ ಎಲ್ಲ. ಅವ್ನು ಯಾರು? ಅವ್ನು ಬೈಲಿಕ್ಕೆ ಯಾರು? ಅವನಿಗೆ ಹಕ್ಕೇನಿದೆ? ಅವ್ನು ಹೋರಾಟ ಮಾಡಿದ್ರೆ ಅವ್ನು ನೈಜವಾಗಿ ಹೋರಾಟ ಮಾಡು, ನಿಂದೇನಿದೆ ಮಾಡು. ಅದು ಬಿಟ್ಟು ನೀವು ಧರ್ಮಸ್ಥಳದ ಬಗ್ಗೆ ಬೇರೆ ವಿಚಾರದಲ್ಲಿ ಬೈಯೋದು, ಅದು ವಿರೋಧ ಪಕ್ಷದವ್ರು ಬೈಯೋದು, ಈ ಕಡೆ ನಮ್ಮ ಸರ್ಕಾರನೂ ಬೈಯೋದು, ಕೆಟ್ಟ ಭಾಷೆಯಲ್ಲೆಲ್ಲ ಬೈದ್ದಾರೆ. ಇದರದ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಅವರಿಗೂ ನಾವು ಬಿಡೋದಿಲ್ಲ, ಅದಕ್ಕೂ ಕ್ರಮ ತಗೊಳ್ಬೇಕಂತ ಸರ್ಕಾರದಲ್ಲಿ ಇದೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.